ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಚಾರ್ಜ್ ಮಾಡ್ರಿ ಅವನಿಗೆ. ನನ್ಗೂ ಬಟ್ಟೆಗೂ ಏನೋ ಒಂಥರ ನಂಟು. ಅಲ್ಲಿ ಬಟ್ಟೆ ಹೊಲಿತಿದ್ದೆ, ಇಲ್ಲಿ ಬಟ್ಟೆ ಒಗಿತಾ ಇದ್ದೀನಿ. ನೀನ್ ಫೋನ್ ಮಾಡಿದ್ದಾಗಿಂದ ಒಂದಾದ್ರೂ ಫೋನ್ ಮಾಡಿದಾಳ? ಅವಳು ಫೋನ್ ಮಾಡದೇ ಇದ್ರೆ ಏನಂತೆ, ನಾನೇ ಮಾಡ್ತೀನಿ. ಪೊಲೀಸಪ್ಪ, ಹೆಂಗಿದ್ಯಾ? ನಿನ್ನೆಯಿಂದ ಈ ಮನೆಯಲ್ಲಿ ನಿನ್ ದನಿ ಕೇಳದೆ ಮನೆಯೆಲ್ಲ ಒಂಥರ ಬೇಕು ಅಂತ ಇದೆ ಅಮ್ಮ. ದೀಪು ಮಗಳೇ, ಹೇಗಿದ್ಯಮ್ಮ? ನನ್ಗೇನು ಸೂಪರ್ ಆಗಿದ್ದೀನಿ, ಮಹಾರಾಣಿ ತರ ಇದ್ದೀನಿ. ಏನಮ್ಮ ಮಹಾರಾಣಿ, ನಮ್ಗೆಲ್ಲ ಒಂದ್ ಫೋನ್ ಮಾಡ್ಬೇಕು ಅಂತ ಅನ್ಸ್ಲಿಲ್ವಾ ನಿನ್ಗೆ? ಅಯ್ಯೋ, ನನ್ ಕೈಗೆ ಬಿಡುವೇ ಇಲ್ಲ. ಯಾಕಮ್ಮ ಅಷ್ಟೊಂದು ಕೆಲಸ ಅಲ್ಲಪ್ಪ? ಕೆಲ್ಸನಾ? ನಾನ್ ಯಾಕೆ ಮಾಡ್ಲಿ ಕೆಲ್ಸ? ಸೌಂದರ್ಯ ಅಕ್ಕ, ನೀ ಮನೆ ಸೊಸೆ ತಿಂದು ಉಂಡು ಆರಾಮಾಗಿರ್ಬೇಕು ಅಂತ ಹೇಳಿ ಬಾಟ್ಲಲ್ಲಿ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಎಲ್ಲ ಹಾಕೊಟ್ಬಿಟ್ಟಿದ್ದಾರೆ. ಅದಾದ್ಮೇಲೆ ನನ್ ಮುಖ ಪಳಪಳ ಅಂತ ಹೊಳಿಲಿ ಅಂತ ಮೋಸಂಬಿ ಜ್ಯೂಸ್ ಬೇರೆ ಕೊಟ್ಟಿದ್ದಾರೆ. ಒಂದ್ ಕೈಯಲ್ಲಿ ಗೋಡಂಬಿ ದ್ರಾಕ್ಷಿ, ಇನ್ನೊಂದ್ ಕೈಯಲ್ಲಿ ಜ್ಯೂಸು. ಕೈಗೂ ಬಾಯಿಗೂ ಬಿಡುವೇ ಇಲ್ಲ. ಎಲ್ರು ಚೆನ್ನಾಗಿ ಹೊಂದ್ಕೊಂಡಿದಾರ ನಿನ್ಗೆ? ಇನ್ಮೇಲಿಂದ ನೀನು ಈ ಮನೆಗೆ ಕೆಲಸದವಳು. ಮನೆಯವರ ಎಲ್ರು ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ನಮ್ಮ ಮನೆಯವರಂತೂ ಸೂಪರ್ ಆಗಿ ನೋಡ್ಕೋತಾರೆ. ಸೌಂದರ್ಯ ಅಕ್ಕಂತೂ ಕೇಳಲೇಬೇಡಿ, ಅಷ್ಟ್ ಸಖತ್ತಾಗಿ ನೋಡ್ಕೋತಾರೆ. ಮಾವನು ನನ್ನ ಹತ್ರ ಚೆನ್ನಾಗಿ ಮಾತಾಡ್ಸ್ತಾರೆ. ನಮ್ ಚಿಕ್ಕತ್ತೆ ಅದೇ ಸುಖನೇ ಅವರು ನನ್ನ ಎಷ್ಟು ಹಚ್ಕೊಂಡಿದ್ದಾರೆ ಗೊತ್ತಾ? ಕೆಲಸ ಮಾಡ್ದೆ ಏನೇ ಮಾಡ್ತಿದ್ಯಾ? ನನ್ನನ್ನೇ ಸುಮ್ಮನಿರು ಅಂತ ಹೇಳ್ತಿದೀಯಾ? ಎಷ್ಟು ಧೈರ್ಯ ನಿನ್ಗೆ? ಬಟ್ಟೆ ಹೋಗಿದೆ ಹರಟೆ ಹೊಡಿತಿದೀಯಾ? ದೀಪು, ನಿನ್ನನ್ನ ಈ ಮನೆಯಲ್ಲಿ ಇರಿಸ್ಕೊಂಡಿರೋದೇ ಹೆಚ್ಚು. ಜಾಸ್ತಿ ಹೊಡೆದ್ರೆ ಮನೆಯಿಂದ ಆಚೆ ಹಾಕ್ಬೇಕಾಗತ್ತೆ. ದೀಪ ಏನಾಯ್ತಮ್ಮ? ಯಾಕೇನು ಮಾತಾಡ್ತಿಲ್ಲ? ಅಯ್ಯೋ, ಏನಾಯ್ತ್ರಿ? ದೀಪು ಕಿದ್ದಗಿದ್ದಾಗೆ ಕಟ್ ಮಾಡ್ಬಿಟ್ಲು? ಅದೆಲ್ಲ ಯಾಕೆ ಬೇಕು ಅವಳಿಗೆ? ಅಂಬುಜ, ಅವಳು ನಿನ್ನ ಹತ್ರ ಹೇಳಿದ್ಲಾ? ಸುಮ್ನೆ ಯಾಕೆ ಏನೇನೋ ಮಾತಾಡ್ತೀಯಾ? ನಾನೇನ್ ಸುಮ್ನೆ ಮಾತಾಡ್ತಾ ಇಲ್ಲ ಅಣ್ಣ. ನನ್ ಮಗಳು ಅಂತೀಯಲ್ಲ, ನಿನ್ ಮಗಳು ಬುದ್ಧಿ ಇಷ್ಟೇ ಅಂತ ಹೇಳ್ತಾ ಇದ್ದೀನಿ. ಅಕ್ಕನ ಕುತ್ತಿಗೆ ಬೀಳ್ಬೇಕಾಗಿರೋ ತಾಳಿ ನನ್ ಕುತ್ತಿಗೆಗೆ ಬಿತ್ತು, ಯೋಗ್ಯತೆ ಇಲ್ಲದೆ ಇದ್ರು ದೊಡ್ಡ ಮನೆ ಸೊಸೆ ಆದೆ ಅನ್ನೋ ಜಂಬ ಅವಳಿಗೆ. ಹಾಗೇನೂ ಇಲ್ಲ ಅಂಬುಜ, ಕೆಲ್ಸದಲ್ಲೇನೋ ಬ್ಯುಸಿ ಇದ್ದಾಳೆ ಅನ್ಸುತ್ತೆ. ಹೌದು, ಅವಳೇ ಹೇಳಿದ್ಲಲ್ಲ, ಕೈಗೂ ಬಾಯಿಗೂ ಪುರ್ಸತ್ತೇ ಇಲ್ಲ ಅಂತ. ಈ ಮನೇಲಿ ದ್ರಾಕ್ಷಿ ಗೋಡಂಬಿ ಇರ್ಲಿ, ಕಡಲೆ ಬೀಜಕ್ಕೂ ಗತಿ ಇರ್ಲಿಲ್ಲ. ಈಗ ಅದೆಲ್ಲ ಸಿಕ್ಕಿರೋದಕ್ಕೆ ಸಿರಿ ಬಂದು ವಾಲಾಡ್ತಿದ್ದಾಳೆ. ಯಾರೋ ಕೂಗಾಡ್ತಿದ್ರು. ಯಾರ ಮೇಲೆ ಕೂಗಾಡ್ತಿದ್ರು? ಯಾತಕ್ಕೆ ಕೂಗಾಡ್ತಿದ್ರು? ಸಡನ್ ಆಗಿ ಫೋನ್ ಬೆಲೆ ಕಟ್ಟಾಗೋಯ್ತು. ರೀ, ನೀವೇನು ಯೋಚನೆ ಮಾಡ್ತಿದ್ದೀರಾ? ಅದು ದೀಪು ಜೊತೆ ಸರಿಯಾಗಿ ಮಾತಾಡಕ್ ಆಗ್ಲಿಲ್ವಲ್ಲ, ಇನ್ನೊಂದ್ಸಲ ಫೋನ್ ಮಾಡ್ಲೋ ಬೇಡವೋ ಅಂತ. ಅಯ್ಯೋ, ಕೇಳ್ತಾ ಇದ್ದೀರಲ್ಲ,
ಮಾಡ್ರಿ, ನಾವು ಸರಿಯಾಗಿ ಮಾತಾಡಕ್ಕೆ ಆಗ್ಲಿಲ್ಲ ಅವಳ ಜೊತೆ. ಮಾಡೋಣ, ಮಾಡು. ಅವಳೇನಾದ್ರೂ ಫೋನ್ ಎತ್ತದೇ ಹೋದ್ರೆ ಅರ್ಥ ಮಾಡ್ಕೊಂಬಿಡು, ನಿನ್ ಮುದ್ದಿನ ಮಗಳು ನಿನ್ ಕೈ ಜಾರ್ ಹೋದ್ಲು ಅಂತ. ಸುಮ್ಮನೆ ಇರ್ತೀಯಾ? ಈ ಮನೇಲಿ ನಿನ್ಗೆ ಹೇಳೋರ್ ಕೇಳೋರ್ ಇಲ್ಲ ಅಂತ ಅನ್ಕೊಂಡಿದ್ಯಾ? ಬಟ್ಟೆ ಹೋಗಿದೆ, ಏನ್ ಮಾಡ್ತಿದ್ದೆ? ಅದು ಅಪ್ಪ ಫೋನ್ ಮಾಡಿದ್ರು, ಅದಕ್ಕೆ ಮಾತಾಡ್ತಿದ್ದೆ. ಮಾತಾಡ್ತಿದ್ರೆ ಬಟ್ಟೆನ ನಿಮ್ ತಾತ ಬಂದು ಹೋಗಿತಾರಾ? ಇಲ್ಲ, ನಾನೇ ಮಾಡ್ತೀನಿ. ಯಾಕ್ರಿ, ಏನಾಯ್ತು? ಫೋನ್ ಕಟ್ ಮಾಡ್ತಿದ್ದಾರೆ ಕಣೆ. ಏನಾಯ್ತ್ರಿ? ಮತ್ತೆ ಕಟ್ ಮಾಡ್ಬಿಟ್ಲು ಕಣೆ. ಪ್ಲೀಸ್ ಫೋನ್ ಕೊಡಿ. ಸಡನ್ ಕಟ್ ಮಾಡ್ಬಿಟ್ರೆ ಪೊಲೀಸ್ ಅಪ್ಪ ಗಾಬರಿ ಆಗ್ತಾರೆ. ಬಟ್ಟೆ ತೊಳೆಯೋದ್ ಮುಗಿಯೋವರೆಗೂ ಈ ಫೋನ್ ನಿನಗ್ ಸಿಗಲ್ಲ. ಇದೇ 5 ನಿಮಿಷ ಪಟ್ ಅಂತ ಮಾತಾಡಿ ಟಕ್ಕಂತ ಬಟ್ಟೆ ಹೋಗ್ಬಿಡ್ತೀನಿ. ಪ್ಲೀಸ್ ಫೋನ್ ಕೊಡಿ. ಒಂದ್ಸಲ ಹೇಳಿದ್ರೆ ನಿನಗೆ ಅರ್ಥ ಆಗೋದಿಲ್ವಾ? ಮದ್ವೆ ಮಾಡ್ಕೊಂಡು ಎಷ್ಟು ದೂರ ಬಂದಿದ್ದೀನಿ, ನಾನು ಹೆಂಗಿದ್ದೀನಿ ಅಂತ ಅವ್ರಿಗೆ ಆತಂಕ ಇರಲ್ವಾ? ಅಷ್ಟೇ ತಾನೇ, ನಾನು ಹೇಳ್ತೀನಿ ಬಿಡು. ನಿಮ್ ಮಗಳಿಗೆ ಈ ಮನೇಲಿ ಯಾವ ಸ್ಥಾನನೂ ಇಲ್ಲ, ತೊಲಗು ಅಂದ್ರು ತೊಲಗ್ತಾ ಇಲ್ಲ, ವಿಧಿ ಇಲ್ದೆ ಮನೆ ಕೆಲ್ಸಕ್ಕೆ ಇಟ್ಕೊಂಡಿದೀವಿ, ಬಂದು ನಿಮ್ ಮಗಳನ್ನ ಕರ್ಕೊಂಡು ಹೋಗಿ ಅಂತ ನಾನೇ ಕಾಲ್ ಮಾಡಿ ಹೇಳ್ತೀನಿ. ಅಯ್ಯೋ, ನಿಮ್ ದಮ್ಮಯ್ಯ ಅಂತೀನಿ. ಇಲ್ಲೇನ್ ನಡೀತಿದ್ಯೋ ಅದು ಪೊಲೀಸ್ ಅಪ್ಪಂಗೆ ಗೊತ್ತಾಗ್ಬಾರ್ದು, ತುಂಬಾ ನೊಂದ್ಕೋತಾರೆ. ಗೊತ್ತಾಗ್ಬಾರುತ್ತಾನೆ, ಹೋಗಿ ಬಟ್ಟೆ ತೊಳಿ. ಏಯ್, ಅದೇನ್ ನೆಲ ಒರ್ಸೋ ಬಟ್ಟೆ ಅನ್ಕೊಂಡಿದ್ಯಾ? ಅಷ್ಟು ಜೋರಾಗಿ ಗುಚ್ತಿದೀಯಲ್ಲ, ನಿಧಾನವಾಗಿ ಮಾಡು. ಏಯ್, ಅದೇನದು ಅಷ್ಟು ನಿಧಾನವಾಗಿ ತೊಳಿತಿದೀಯಲ್ಲ? ಏನ್ ಮಲ್ಗೆ ಹೂವು ಅನ್ಕೊಂಡಿದ್ಯಾ? ಮುಟ್ಟಿದ್ರೆ ಬಾಡೋಗೋದಕ್ಕೆ. ಸರಿಯಾಗಿ ತೊಳಿ. ಅಲ್ಲ ನೀವೇ. ಏಯ್, ಬಟ್ಟೆ ಹಾಳಾಗ್ಬಾರ್ದು, ನೀಟಾಗೂ ಇರ್ಬೇಕು, ಆಗ್ಲೇ ಈ ಫೋನ್ ನಿನಗ್ ಸಿಗುತ್ತೆ. ಇಲ್ಲ ಅಂದ್ರೆ ಸ್ವಿಮ್ಮಿಂಗ್ ಪೂಲಲ್ಲಿ ಈಜಾಡ್ತಾ ಇರುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.